ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಘರ್ಷಣೆ ಬಗ್ಗೆ ಪ್ರಸ್ತಾಪ ಆಗಿದೆ. ಪ್ರಕರಣದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತ ಕೆಲ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಸಂಪುಟ ಸಭೆಯಲ್ಲಿ ಕೆಲ ವಿಷಯವನ್ನು ಪರಮೇಶ್ವರ್ ಪ್ರಸ್ತಾಪ ಮಾಡಿದರು. ಆದಷ್ಟು ಬೇಗ ಇದನ್ನು ಮುಗಿಸಿ ಅಂತ ಸಿಎಂ ಹೇಳಿದ್ದಾರೆ. ಹುಬ್ಬಳ್ಳಿಯ ವಿವಸ್ತ್ರ ಪ್ರಕರಣದ ಕುರಿತು ಕೂಡ ಚರ್ಚೆ ಆಗಿದೆ. ಘಟನೆಗೆ ಕಾರಣ ಏನು, ಮಹಿಳೆಯ ವಿವಸ್ತ್ರಗೊಂಡ್ರ, ತಪ್ಪು ಯಾರದೇ ಇದ್ರೂ ಕೂಡ ಕ್ರಮ ಜರುಗಿಸಿ ಗೃಹ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಲಹೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟರು ಮತ್ತು ಸರ್ಕಾರಕ್ಕೆ ಯಾವ ರೀತಿ ಇದು ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು. ಹಾಗೆ ಹುಬ್ಬಳ್ಳಿ ವಿವಸ್ತ್ರ ಘಟನೆಗೆ ಸಂಬಂಧಪಟ್ಟಂತೆ ಅದು ಡ್ಯಾಮೇಜ್ ಕಂಟ್ರೋಲ್ಗೆ ಏನೆಲ್ಲ ಸಲಹೆಗಳು ಬರ್ತಿದೆಯಾ ಅಂತ? ಪ್ರಭು, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ವಿಚಾರ ಹಾಗೆ ಹುಬ್ಬಳ್ಳಿಯ ವಿವಸ್ತ್ರ ಪ್ರಕರಣದ ಬಗ್ಗೆ ಚರ್ಚೆಯಾಗಿದೆ. ಇವತ್ತು ಬಹುತೇಕವಾಗಿ ಯಾವುದಾದ್ರೂ ಒಂದು ತನಿಖೆಗೆ ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಗಳಿತ್ತು. ಆದ್ರೆ ಅದನ್ನ ಕೇವಲ ಚರ್ಚೆಗಷ್ಟೇ ಸೀಮಿತ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಕ್ತು. ಯಾಕೆಂದ್ರೆ ಎಚ್.ಕೆ. ಪಾಟೀಲ್ ಅವರು ಕೂಡ ಅದರ ಬಗ್ಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಚರ್ಚೆಯ ಸಂದರ್ಭದಲ್ಲಿ ಪ್ರಕರಣ ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಸರ್ಕಾರಕ್ಕೆ ಅದು ಡ್ಯಾಮೇಜ್ ಆಗ್ತಾ ಇದೆ. ಇದರ ಬಗ್ಗೆ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸಲಹೆಗಳು ಸಚಿವರಿಂದ ವ್ಯಕ್ತವಾಗತ್ತೆ. ಹಾಗೆ ಪರಮೇಶ್ವರ್ ಅವರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದೆ ಅದರ ಅಂಶಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಈ ವಿಚಾರದಲ್ಲಿ ಪೊಲೀಸರ ತನಿಖೆಯಿಂದ ಏನು ವರದಿ ಬರುತ್ತೆ ಅಲ್ಲಿಯವರು ಕೂಡ ಕಾಯಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಣಯಕ್ಕೆ ಬರಲಾಗಿದೆ. ಅಂದ್ರೆ ಈಗಲೇ ಯಾವ ತರಾತುರಿಯಲ್ಲಿ ನಾವು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಬೇಡ. ತನಿಖೆ ಆಗ್ತಾ ಇರೋದ್ರಿಂದ ಎಲ್ಲ ಆಂಗಲ್ಗಳಲ್ಲೂ ಕೂಡ ಇದು ತನಿಖೆ ನಡೀಬೇಕು ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತದನಂತರ ಅವರಿಂದ ಏನು ವರದಿ ಬರುತ್ತೆ ಅದರ ಮೇಲೆ ನಾವು ಆಕ್ಷನ್ ತೆಗೆದುಕೊಳ್ಬಹುದು ಅನ್ನುವಂತ ಚರ್ಚೆಗಳನ್ನ ಇವತ್ತು ಮಾಡಲಾಗಿದೆ. ಹಾಗೆ ಹುಬ್ಬಳ್ಳಿ ವಿವಸ್ತ್ರ ಪ್ರಕರಣದಲ್ಲೂ ಕೂಡ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದನ್ನ ಯಾಕೆಂದ್ರೆ ಎಲ್ಲ ಒಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರು ಎಂಟ್ರಿ ಆಗಿರೋದ್ರಿಂದ ನಾವು ಲಘುವಾಗಿ ಪರಿಗಣಿಸಿದ್ದೆ ಆದ್ರೆ ಮುಂದೆ ಮತ್ತಷ್ಟು ಡ್ಯಾಮೇಜ್ ಆಗಬಹುದು. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಯಾರದ್ದು ತಪ್ಪಿದೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಎರಡು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಕೋಗಿಲು ಪ್ರಕರಣದ ವಿಚಾರದಲ್ಲೂ ಕೂಡ ಇವತ್ತು ಒಂದು ಚರ್ಚೆ ಆಗಬಹುದು, ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಕೋಗಿಲು ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗಿಲ್ಲ. ಅದನ್ನ ಸಂಪೂರ್ಣವಾಗಿ ಜಮೀರ್ ಮತ್ತೆ ಕೃಷ್ಣ ಬೈರೇಗೌಡರ ವ್ಯಾಪ್ತಿಗೆ ಬಿಡಲಾಗಿದೆ. ಇಬ್ಬರು ಸಮಗ್ರವಾಗಿ ಎಲ್ಲವನ್ನ ಚರ್ಚೆ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾರಿಗೆ ಕೊಡಬಹುದು ಅವ್ರಿಗೆ ಇವತ್ತು ಅಥವಾ ನಾಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮನೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಅನ್ನುವಂತ ಮಾಹಿತಿಗಳು ಕೂಡ ಇವತ್ತು ಸಿಕ್ಕಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.